ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಅವ್ಯಕ್ತ ಮೂರ್ತಿಯಾದಂಥ ನಾನು ಇಡೀ ಜಗತ್ತೆಲ್ಲವನ್ನೂ ವ್ಯಾಪಿಸಿಕೊಂಡಿದ್ದೀನಿ, ಎಲ್ಲ ಪ್ರಾಣಿಗಳು ಕೂಡ ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ, ನನ್ನಲ್ಲಿ ಎಲ್ಲವೂ ಇದೆ ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು 5-6ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವ ಪ್ರಾಣಿಗಳೂ ಕೂಡ ನನ್ನಲ್ಲಿ ಇಲ್ಲ. ನಾನು ಯೋಗವನ್ನು ಈಶ್ವರಿ ಯೋಗ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈಶ್ವರ ಸಂಭೂತವಾದಂಥ ಈಶ್ವರಿ ಯೋಗವನ್ನು ನೋಡು, ನನ್ನಲ್ಲಿರ್ತಕ್ಕಂಥ ಈಶ್ವರಿ ಯೋಗವನ್ನು ನೋಡು. ನಾನು ಭೂತಗಳನ್ನೆಲ್ಲ ಅಂದರೆ ಎಲ್ಲ ಜೀವಿಗಳನ್ನು ಧರಿಸಿದ್ದರೂ ಕೂಡ ಭೂತಗಳಲ್ಲಿ ನಾನು ಇಲ್ಲ, ಆದರೆ ಅವುಗಳೆಲ್ಲವುಗಳ ಉತ್ಪತ್ತಿಗೆ ನಾನೇ ಕಾರಣ ಅಂತ ಹೇಳಿದ. ನೋಡಿ, ಇಲ್ಲಿ ಸ್ವಲ್ಪ ನಮಗೆ ವಿರೋಧಾಭಾಸದಂತೆ ಕಾಣುತ್ತೆ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದ ಭಗವಂತ, ಪ್ರಾಣಿಗಳೆಲ್ಲವೂ ನನ್ನಲ್ಲಿವೆ, ನಾನು ಅವುಗಳಲ್ಲಿ ಇಲ್ಲ ಅಂತ ಹೇಳಿದ್ದ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ, ಯಾವ ಪ್ರಾಣಿಗಳು ನನ್ನಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಹೇಗೆ, ಇಲ್ಲಿ ಸ್ವಲ್ಪ ವಿರೋಧಾಭಾಸ ಆಯ್ತಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಇಲ್ಲಿ ನಾವು ಏನು ತಿಳ್ಕೊಬೋದು ಅಂತಂದರೆ, ನನ್ನಲ್ಲಿ ಯಾವ ಪ್ರಾಣಿಯೂ ಇಲ್ಲ ಅಂದರೆ ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯನ್ನು ತಿಳಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಭಗವಂತ ತನಗೆ ಬೇಕೆಂದರೆ ಎಲ್ಲ ಜೀವಿಗಳನ್ನೂ ಕೂಡ ತನ್ನಲ್ಲಿ ಇರಿಸಿಕೊಳ್ತಾನೆ. ಬೇಡ ತನಗೆ ಅನ್ನಿಸಿದಾಗ ಯಾವ ಜೀವಿಯನ್ನೂ ತನ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅದಕ್ಕೆ ಭಗವದಿಚ್ಛೆ ಅಂತ ಹೇಳ್ತೀವಿ ನಾವು. ಭಗವಂತನ ಸ್ವರೂಪನೇ ಹಾಗೆ. ಎಲ್ಲವನ್ನೂ ಸೃಷ್ಟಿ ಮಾಡಿದ್ದು ಭಗವಂತನೇ ಅಂದಮೇಲೆ ತನ್ನಲ್ಲಿ ಎಲ್ಲವೂ ಇದ್ದೇ ಇದ್ದಾವೆ. ಆದರೆ ತಾನು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ತನಗೆ ಯಾವುದೂ ಬೇಡವಾದದ್ದು ಅನ್ನಿಸಿದಾಗ ಯಾವುದನ್ನೂ ಹಚ್ಕೊಳ್ಳೋದಿಲ್ಲ ಅಂತ ನಾವಿಲ್ಲಿ ಭಾವಿಸಬೇಕು. ಯಾವುದು ಕೂಡ ಇಡೀ ಸೃಷ್ಟಿಯೇ ಅವನಿಂದ ಆಗ್ತಾ ಇದ್ದರೂ ಕೂಡ ಅವನಲ್ಲಿ ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಎಲ್ಲ ಜೀವಿಗಳೂ ಕೂಡ ಅವನಲ್ಲಿ ಇರಲೇಬೇಕು, ಇದ್ದೇ ಇರುತ್ತೆ. ಈ ಸೃಷ್ಟಿ ಕಾರ್ಯಕ್ಕೆ ತಾನು ಯಾವುದೇ ರೀತಿಯಲ್ಲಿ ಅಂಟಿಕೊಳ್ಳೋದಿಲ್ಲ ಅನ್ನೋ ಅರ್ಥ ಇಲ್ಲಿ. ಸೃಷ್ಟಿಯೆಲ್ಲ ಅವನಿಂದನೇ. ಅದಕ್ಕೆ ಈಶ್ವರಿ ಯೋಗ ಅಂದಿದ್ದಾನೆ. ಈಶ್ವರೀಯ ಯೋಗ ಅಂತಂದರೆ ಒಂದು ಭಗವಂತನ ಸ್ವರೂಪ ಅಂತದ್ದೊಂದು ಯೋಗ. ಅದರಲ್ಲಿ ಈ ರೀತಿ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಮತ್ತೆ ಮುಂದುವರೆದು 6ನೇ ಶ್ಲೋಕದಲ್ಲಿ ಏನೇನು ಹೇಳ್ತಾನೆ ನೋಡೋಣ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಹೇಗೆ ಎಲ್ಲೆಲ್ಲಿಯೂ ಕೂಡ ಸಂಚರಿಸುವಂತಹ ವಾಯು ಇದೆಯೋ ಅದು ಹಾಗೆಯೇ ಎಲ್ಲ ಪ್ರಾಣಿಗಳು ಕೂಡ ನನ್ನಲ್ಲಿ ಇದೆ ಎಂಬುದನ್ನು ತಿಳ್ಕೋ ಅಂತ ಹೇಳಿದ. ನೋಡ್ರಿ, ಮತ್ತೆ ಒಂದೇ ಶ್ಲೋಕದಲ್ಲೇ ಬದಲಾವಣೆ ಆಯಿತು. ವಾಯು ಹೇಗೆ ಎಲ್ಲ ಕಡೆಯೂ ವ್ಯಾಪಿಸಿರುತ್ತೋ ಹಾಗೆ ಎಲ್ಲ ಪ್ರಾಣಿಗಳು ನನ್ನಲ್ಲಿವೆ. ಅಂದರೆ ಎಲ್ಲ ಕಡೆಯಲ್ಲಿಯೂ ವಾಯುವಿನಂತೆ ನಾನು ವ್ಯಾಪಿಸಿದ್ದೀನಿ ಅಂತ ಹೇಳ್ತಾನೆ. ಈಗ ವಾಯು ಆಕಾಶದಲ್ಲಿ, ಅಂದರೆ ಆಕಾಶ ಅಂತಂದರೆ ನಮಗೆ ಕಣ್ಣಿಗೆ ಕಾಣೋ ನೀಲಾಕಾಶ ಒಂದೇ ಅಲ್ಲ, ಯಾವ್ಯಾವುದು ಬರಿದಾದ ಸ್ಥಳ ಇರುತ್ತೋ ಅವೆಲ್ಲವನ್ನೂ ಆಕಾಶ ಅಂತ ನಾವು ತಿಳಿತೀವಿ. ಅಂದರೆ ಯಾವ ಸ್ಥಳ ಖಾಲಿ ಇರುತ್ತೋ ಆ ಜಾಗದಲ್ಲೆಲ್ಲ ವಾಯು ಇರುತ್ತೆ. ಖಾಲಿ ಇರ್ತಕ್ಕಂಥ ಲೋಟದಲ್ಲಿರುತ್ತೆ, ಬಟ್ಲಲ್ಲಿರುತ್ತೆ, ಡಬ್ಬಿ ಒಳಗಿರುತ್ತೆ,
ನಿರ್ಯಾತ, ಯಾವ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ನೀರು ಇದು ಗಾಳಿ ತುಂಬಿಕೊಂಡಿರುತ್ತೆ. ಖಾಲಿ ಇರ್ತಕ್ಕಂಥದ್ರೆಲ್ಲ ಕಡೆ ವಾಯು ತುಂಬಿಕೊಂಡಿರುತ್ತೆ. ಆದರೆ ಒಂದೊಂದು ಕಡೆ ತುಂಬಿರ್ತಕ್ಕಂಥ ಗಾಳಿಯ ಪರಿಣಾಮ ಒಂದೊಂದು ರೀತಿಯಲ್ಲಿ ಇರುತ್ತೆ. ತಂಗಾಳಿ ಬೀಸಿದಾಗ ಸುಗಂಧಭರಿತವಾದಂಥ ಹೂವುಗಳ ಸುವಾಸನೆಯನ್ನು ಹರಡುತ್ತೆ. ತಿಪ್ಪೆಗುಂಡಿ ಇತ್ಯಾದಿಗಳ ಮೇಲಿಂದ ಹಾದು ಬರುವಾಗ ದುರ್ಗಂಧವನ್ನು ಕೂಡ ಕೊಡುತ್ತೆ. ಭೂಮಿಯ ಮೇಲಿನ ಮಣ್ಣು ಮಸಿಯನ್ನೆಲ್ಲ ಹಾರಿಸಿ ಸುಂಟರ ಗಾಳಿ ರೂಪದಲ್ಲೂ ಬರುತ್ತೆ. ಇದು ಸಮುದ್ರದ ಮೇಲೆ ಹಾದು ಬಂದಾಗ ಅದು ವಿಪರೀತವಾದಂಥ ಆರ್ಭಟವನ್ನು ಮಾಡಿಕೊಂಡು ಬರುತ್ತೆ. ಹೀಗೆ ವಾಯು ಎಲ್ಲ ಕಡೆಯೂ ಸಂಚರಿಸ್ತಾ ಇದ್ದರೂ ಕೂಡ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಪರಿಣಾಮವನ್ನು ಕೊಡುತ್ತೆ. ಆದರೆ ಎಲ್ಲ ಕಡೆಯೂ ಇರುತ್ತೆ ಗಾಳಿ. ಹಾಗೆ ಭಗವಂತನೂ ಕೂಡ ತನ್ನಲ್ಲಿ ಎಲ್ಲ ಅಡಗಿಸಿಕೊಂಡಿರ್ತಾನೆ, ಆದರೆ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಇಡೀ ಸೃಷ್ಟಿ ಕಾರ್ಯವೆಲ್ಲ ಪರಮಾತ್ಮನಿಂದನೇ ಆಗ್ತಾ ಇದ್ರೂ ಕೂಡ ತಾನು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ತನಗೆ ಬೇಕು ಅಂದಾಗ ಎಲ್ಲವೂ ತನ್ನಲ್ಲೇ ಇವೆ ಅಂತ ಹೇಳ್ತಾನೆ. ತಾನು ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ ಅಂತ ತನ್ನ ಮನಸ್ತತ್ವವನ್ನು ಯಾವ ಜೀವಿಯೂ ನನ್ನಲ್ಲಿಲ್ಲ ಅಂತಲೂ ಹೇಳ್ತಾನೆ. ಹೀಗೆ ಭಗವಂತನ ಇಚ್ಛೆ ಅದು. ಆದ್ದರಿಂದ ಈ ರೀತಿ ಅರ್ಜುನನಿಗೆ ತನ್ನ ಒಂದು ಅಸ್ತಿತ್ವವನ್ನು ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.